ತಾಯಿಯ ಪದಕ್ಕೆ ಹೆಣೆ ಮಾಡಿದು ಇವತ್ತು ಎಲ್ಲರಿಗೂ 76ನೇಯ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ಮುಂದೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದರಿಂದ ನಾನು ಸಮಯ ಬಾತಿಗಳನ್ನೆಲ್ಲ 5 ನಿಮಿಷ ಮುಗಿಸ್ತೇನೆ. ಈ ನನ್ನ ವೇದಿಕೆ ಮೇಲಿರುವ ಎಲ್ಲ ನನ್ನ ಗ್ರಾಮದ ಗುರು ಹಿರಿಯರು, ಅಣ್ಣ ತಮ್ಮರು, ಅಕ್ಕ ತಂಗಿಯರಿಗೂ ಮತ್ತು ನನ್ನ ಶಿಕ್ಷಕರಿಗೂ ಮತ್ತು ನನ್ನ ಮುದ್ದು ಮಕ್ಕಳಿಗೂ ನಮಸ್ಕರಿಸುತ್ತಾ, ಈಗ ನನ್ನನ್ನು ನೂತನವಾಗಿ ನಮ್ಮ ಗ್ರಾಮದ HP ಶಾಲೆಯ ಅಧ್ಯಕ್ಷರನ್ನಾಗಿ ನನ್ನ ಗ್ರಾಮದ ಎಲ್ಲ ಗುರು ಹಿರಿಯರು, ಅಣ್ಣ ತಮ್ಮರು, ಅಕ್ಕ ತಂಗಿಯರು ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರುತ್ತೇನೆ. ಈಗ ಸಮಯ ಇರೋದ್ರಿಂದ ಭಾಳ ಮಾತಾಡಬೇಕಾದ್ರೆ ನಾವು ಚಂಚಲ ಚೂರು ಮಾತಾಡ್ತೀವಿ ಅಂತ ತೊಂದರೆ ಇಲ್ಲ. ಆದರೆ ನನ್ನ ಗ್ರಾಮದ ಎಲ್ಲ ಪಾಲಕರಿಗೆ, ನನ್ನ ಮುದ್ದು ಮಕ್ಕಳ ತಾಯಿಯರಿಗೆ ಮತ್ತು ತಂದೆಯರಿಗೆ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ, ಮುಂದೆ ಬರುವ ಜೂನ್ 1ರಿಂದ ಎಲ್ಲ ಮಕ್ಕಳನ್ನ ಕಡ್ಡಾಯವಾಗಿ ಇಲ್ಲೇ ಶಾಲೆಗೆ ಹಚ್ಚಬೇಕು. ಯಾಕೆ ಇಲ್ಲೇ ಹಚ್ಬೇಕಂದ್ರೆ, ಇಲ್ಲಿ ಮಕ್ಕಳ ಸಂಖ್ಯೆ ಏನಾದರೂ ಕಡಿಮೆ ಆತಂದ್ರೆ ನಮ್ಮ ಶಿಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತೈತಿ. ಆದ್ರಿಂದ ಆದಷ್ಟು ಎಲ್ಲರೂ ಇಲ್ಲೇ ಹಚ್ಚ್ರಿ. ಇಲ್ಲೇ ಯಾಕೆ ಹಚ್ಬೇಕಂದ್ರೆ ಹೇಳ್ತಾರೆ ಮಗ, ಇಲ್ಲಿ ನಮ್ಮ ಶಿಕ್ಷಕರು MA DED B.Ed ಪಾಸ್ ಆಗಿ ಇಲ್ಲಿ ಬಂದು ಶಿಕ್ಷಕರಾಗಿರ್ತಾರೆ. ನೀವು ಕಾನ್ವೆಂಟ್ ಹಚ್ಚೋದ್ರಿಂದ ಕಾನ್ವೆಂಟ್ ಯಾರು ಇರ್ತಾರಪ್ಪ ಅಂದ್ರೆ ಇಲ್ಲಿ ಫೇಲ್ ಆದವರು ಕಾನ್ವೆಂಟ್ ತೆಗೆದಿರ್ತಾರೆ. ಅದಕ್ಕಾಗಿ ಪಾಸ್ ಆಗಿ ಬಂದು ಇಲ್ಲಿ ಶಿಕ್ಷಕರು ಇರ್ತಾರೆ. ಇಲ್ಲಿ ಹಚ್ಚ್ರಿ. ನಿಮ್ಮ ಶಾಲೆಗೆ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಿತ್ತು ಅಂದ್ರೆ ನನಗೆ ಹೇಳ್ರಿ. ನಾವು ಹೊಸ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು, ಹಿಂದಿನ ಮುಖ್ಯ ಶಿಕ್ಷಕರು ಎಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಅಂತಾರೆ. ಆದ್ರೂ ನಾನು ಆದಷ್ಟು ಒಳ್ಳೆ ಕೆಲಸ ಮಾಡ್ತೇನೆ. ಅದಕ್ಕಾಗಿ ಯಾರು ಬೇರೆ ಶಾಲೆಗೆ ಹಚ್ಚಬಾರ್ದು. ಇಲ್ಲಿ ಈ ಶಾಲ್ಯಾಗ ಏನು ಸಮಸ್ಯೆ ಇರ್ತೈತಿ ನಾಡಂಗಿಲ್ಲ. ಇವತ್ತ ಈಗ ಸದ್ದ ಬೆಕ್ಕಾದ ಇಲಾಖೆ ಅಧಿಕಾರಿಗಳು ಸ್ಪಾಟ್ ಮ್ಯಾಗ ತರಿಸಿ ಬಗೆಹರಿಸಿ ನಮ್ಮ ಶಾಲೆಗೆ ಏನೋ ಸಮಸ್ಯೆ ಇದ್ರೆ ಬಗೆಹರಿಸ್ತಾನ. ಮತ್ತೆ ನನಗೆ ಅನುಭವದ ಕೊರತೆ ನನಗಿಲ್ಲ. ಮತ್ತೆ ನನಗೆ ಗ್ರಾಮ ಪಂಚಾಯತ್ ಸಹಕಾರದಿಂದ ಅನುದಾನದ ಕೊರತೆನೇ ಇಲ್ಲ. ಅನುದಾನದ ಕೊರತೆ ಎರಡೂ ಇಲ್ಲ ಅಂದ್ರೆ ಅಭಿವೃದ್ಧಿ ಕೊರತೆನೂ ಇರಂಗಿಲ್ಲ. ಅದಕ್ಕೆ ಆದಷ್ಟು ನಾನು ಒಳ್ಳೆ ಕೆಲಸ ಮಾಡ್ಬೇಕಂತ ನನ್ನ ಆಸೆ ಇತ್ತು. ಆ ಆಸೆ ಈಡೇರಿದೆ. ಮತ್ತೆ ನಾನು ಈ ಶಾಲೆಯಲ್ಲಿ ಒಬ್ಬ ಅಧ್ಯಕ್ಷ ಹುದ್ದೆ ಸಿಕ್ಕಿರೋದ್ರಿಂದ ನಾನು ಅಧಿಕಾರ ಚಲಾಯಿಸಕ್ಕೆ ಬಂದಿಲ್ಲ. ನಾವು ಇದೇ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಶಿಕ್ಷಣ ಕಲಿತಿದ್ದೇವೆ. ಆ ಶಿಕ್ಷಣ ಕೊಟ್ಟಂತ ನನ್ನ ಹಿಂದಿನ ಶಿಕ್ಷಕರಿಗೂ ಎಷ್ಟು ನಮಸ್ಕಾರಗಳು ಸಲ್ಲಿಸಿದ್ರು ಸಾಲರು. ಯಾಕಂದ್ರೆ ನಾವು ಇಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಟ್ಟ ಕಲಿತ ಇಲ್ಲಿಂದ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿಯೂ, ತಾಲೂಕ್ ಪಂಚಾಯತ್ ಸದಸ್ಯರಾಗಿರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರು, SP ಲೆವೆಲ್ವರೆಗೂ ನಮ್ಮಲ್ಲಿ ಹುದ್ದೆಯಲ್ಲಿ ನೌಕರಿ ಮಾಡಿರುವಂತವ್ರು ಇದ್ರು. ಅವ್ರು ಈ ಶಾಲೆಯಲ್ಲಿ 1ನೇ ತರಗತಿವರೆಗೂ ಅವರು ಕಲಿತ ಹೋಗಿ ಅಲ್ಲಿ SP ಆಗಿದ್ದಾರೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಅದಕ್ಕಾಗಿ ಎಲ್ಲರೂ ಆದಷ್ಟು ಈ ಕನ್ನಡ ಶಾಲೆ ಕಲಿಸ್ರಿ. ಇಲ್ಲಿ ಏನೋ ತೊಂದರೆ ಇದ್ರು ನಾ ಸರಿ ಮಾಡ್ತೀನಿ. ಯಾವ ಶಿಕ್ಷಕರ ಕೊರತೆನೂ ಬರಂಗಿಲ್ಲ, ಎದುರದು ಸಮಸ್ಯೆ ಇಲ್ಲ. ಆಹಾರ ಕೊರತೆನೂ ಯಾವ ಕೊರತೆನೂ ಆಗಲ್ಲ, ಯಾವುದು ಸಮಸ್ಯೆ ಆಗಂಗಿಲ್ಲ. ಸಮಸ್ಯೆ ಆಗುದಿಲ್ಲ, ಆಗಿಸ್ಕೊಡಂಗಿಲ್ಲ. ಏನಾದ್ರು ಸಮಸ್ಯೆ ಇರ್ತಾರೆ ನಾನು 24x7 MTನೇ ಇರ್ತಾನೆ, ಕಾಲೇಜ್ ಇರ್ತಾನೆ. ನಾನು ಕರೆಸ್ರಿ, ಅಧ್ಯಕ್ಷ ಮಾತು ಕರಿಬೇಡ್ರಿ. ಮೊದಲು ಏನು ಕರಿತಿದ್ರಿ ಅದನ್ನ ಕರೀರಿ. ಬಾತಮ್ಮ ಶಾಲೆ ಹಿಂಗೆ ಆಗತ್ತೆ ನೋಡತ್ತೇಳಿ ಇವತ್ತು ಹೇಳ್ರಿ, ನಾಳೆ ಬೆಳಿಗ್ಗೆ ಸರಿ ಮಾಡಿರ್ತಾನೆ. ಇಷ್ಟು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಜೈ.